ಬಿಗ್ ಬಾಸ್ ವಿನ್ನರ್ ಆದ ನಿಮ್ಮ ಮಗ, ಅಲ್ಲಿ ಸುದೀಪ್ ಅವ್ರಿಗೆ ನೀವು ಒಂದು ಮಾತು ಕೊಟ್ಟು ಬಂದಿರಿ, ವಿನ್ನರ್ ಆದ್ಮೇಲೆ ಅವ್ನು ಮದ್ವೆ ಮಾಡೋದೇ ನನ್ನ ನೆಕ್ಸ್ಟ್ ಜವಾಬ್ದಾರಿ ಅಂತೇಳಿ. ಮದ್ವೆ ಯಾವಾಗ ಮಾಡ್ತೀರಿ? ಮದ್ವೆ ಮಾಡೋದ್ರಿ ಈಗ ಮದ್ವೆ ಮಾಡೋದು. ಇನ್ನೂ ಎಲ್ಲೇ ಇನ್ನೂ ಏನೋ ಕಾರ್ಯಕ್ರಮ ಅದಾವು, ನೋಡೋಣ, ಕನ್ಯಾ ನೋಡಿ ಮಾಡೋಣ. ಕನ್ಯಾ ನೋಡಿ ಮಾಡ್ಬೇಕಂತೇಳಿ ಸುದೀಪ್ ಸರ್ಗೆ ನಾವು ಮಾತು ಕೊಟ್ಟು ಬಂದಿದ್ದು ಖರೇವು. ಎಲ್ಲಾರು ಕನ್ಯಾ ನೋಡಿ ಮಾಡೋದ. ಈಗ ನಿಮ್ಮ ಮನೆಗೆ ಒಬ್ರು ಅಭಿಮಾನಿ ಬಂದಿದ್ರು, ಅವ್ರು ಹೇಳಿದ್ರು ಹನುಮಂತ ಅವ್ರಿಗೆ ಹಳ್ಳಿ ಹುಡುಗಿನೇ ಮದುವೆ ಮಾಡಬೇಕು, ಅಂದಾಗ ಮಾತ್ರ ಭಾಳ ಚೆನ್ನಾಗಿರ್ತಾನ ಅವನು, ಅಂದ್ರೆ ಹೊಂದ್ಕೊಂಡು ಹೋಗ್ತಾನೆ ಅಂತ. ನಿಮಗೆ ಸಿಟಿ ಹುಡುಗಿ ಬೇಕಾ, ಹಳ್ಳಿ ಹುಡುಗಿ ಬೇಕಾ? ನಮಗೆ ಹಳ್ಳಿ ಹುಡುಗಿ ಬೇಕ್ರಿ, ನಮಗೆ ಸಿಟಿ ಹುಡುಗಿ ಬೇಕಾಗಿಲ್ಲ. ನಮಗೆ ಬರೋ ಹೋಗೋ ಮಂದಿ ಅವ್ರು ಬಂದರು, ಮಾವಾರ್ ಬಂದರು, ಕಾಕಾರ ಬಂದರು, ಅಜ್ಜಾರ್ ಬಂದರು, ಅಂತಾರ ಬಂದ್ಗಟ್ಟೆಗೆ ಒಂದು ಚರ್ಗಿ ನೀರು ಕೊಡಾರ ಬೇಕ್ರಿ. ನಮಗೆ ಸಂಪ್ರದಾಯ ಬೇಕು. ನಾವು ಹಳ್ಳಿ ಮಂದಿ. ದೇವ್ರು ದಿಂಡ್ರು ಇಂಥದ್ದು ಎಲ್ಲ ನೋಡ್ಕೊಂಡು ಹೋಗಾರ ಬೇಕ್ರಿ ನಮಗೆ. ಹ್ಞೂ ರೀ. ಈಗ ಹನುಮಂತಂದು ಇನ್ನೊಂದು ಆಸೆ ಅಂತಂದ್ರೆ, ಈಗ ತಗಡಿನ ಮನೇಲಿ ಇದೀರಿ, ಅದನ್ನ RCC ಮಾಡಬೇಕು ಅಂತೇಳಿ. ಈಗಾದ್ರೂ ಆ ಕನಸು, ಅವನ ಕನಸು ಈಡೇರಿಸಬಹುದಲ್ಲ? ಮಾಡಾರ ಅವ್ರಲ್ರಿ. ಈಗೇನು ನಮ್ದು ಆತ ಹೋತ ಅವ್ರು ಮಾಡಾರ, ಅವ್ರು ಮಾಡ್ಕೋಬಹುದು. ಯಪ್ಪ ಮಾಡ್ಕೋಬಹುದು. ನಾವೇನು ಮಾಡವ್ರಿಗೆ ಮಾಡಿದ್ರೆ ಮಕ್ಕಳು ಮಾಡ್ತಾರಂತ ನಮಗೆ ಖುಷಿ ಆಕೈತಿ, ದೊಡ್ಡ ಖುಷಿ ಆಕೈತಿ. ಅವ್ರು ಮಾಡ್ಕೊಂತೀವಿ ಅಂದ್ರೆ ದೊಡ್ಡ ಖುಷಿ ಆಕೈತಿ. ಮಾಡಲಿ. ಇದಿಷ್ಟು ಹನುಮಂತವರ ತಂದೆಯವರ ಮಾತು. ಸುದೀಪ್ ಅವ್ರಿಗೆ ಮಾತು ಕೊಟ್ಟಂತೆ ಆತನ ಇಷ್ಟಪಟ್ಟಲ್ಲಿ ಮದುವೆ ಮಾಡ್ತೀವಿ, ನಾವೆಲ್ಲ ಸಂಪ್ರದಾಯದಂತೆ, ನಮ್ಮ ಸಮಾಜದ ಸಂಪ್ರದಾಯದಂತೆ ನಾವು ಮದುವೆ ಮಾಡ್ತೀವಿ. ಜೊತೆಗೆ ಹನುಮಂತನ ಕನಸು ಏನಾಗಿತ್ತು ಅಂತಂದರೆ, ನಾವು ಎಲ್ಲರಂತೆ ಒಂದು RCC ಮನೆಯನ್ನು ಮಾಡ್ಕೋಬೇಕು ಅನ್ನುವಂಥದ್ದು ಹುಟ್ಟಿದ ಎಲ್ಲನ ಮನುಷ್ಯನಿಗೂ ಒಂದು ಆಸೆ ಇರುತ್ತೆ. ಆ ಆಸೆಯಂತೆ ಅವ್ರ ತಂದೆ ಮಾಡ್ಕೊಳ್ಳಲು ಅವರು ಮಾಡಲಿ ಅನ್ನುವಂಥ ಮಾತು ಹೇಳ್ತಾ ಇರುವಂಥದ್ದು. ಜೊತೆಗೆ ತಮ್ಮ ಮಗ ಈ ರೀತಿ ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂಥದ್ದು ಕರುನಾಡ ಜನರ ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದ ನನ್ನ ಮಗ ಈ ಮಟ್ಟಕ್ಕೆ ಬೆಳೆದಿದ್ದಾನೆ, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತೇಳಿ ಆ ದೇವರಲ್ಲಿ ಹಾರೈಸ್ತೇನೆ ಅನ್ನುವಂಥ ಮಾತುಗಳನ್ನು ಹನುಮಂತ ಅವರ ತಂದೆ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ. ಬಿಗ್ ಬಾಸ್ ವಿನ್ನರ್ ಆದ ನಿಮ್ಮ ಮಗ, ಅಲ್ಲಿ ಸುದೀಪ್ ಅವ್ರಿಗೆ ನೀವು ಒಂದು ಮಾತು ಕೊಟ್ಟು ಬಂದಿರಿ, ವಿನ್ನರ್ ಆದ್ಮೇಲೆ ಅವ್ನು ಮದ್ವೆ ಮಾಡೋದೇ ನನ್ನ ನೆಕ್ಸ್ಟ್ ಜವಾಬ್ದಾರಿ ಅಂತೇಳಿ. ಮದ್ವೆ ಯಾವಾಗ ಮಾಡ್ತೀರಿ? ಮದ್ವೆ ಮಾಡೋದ್ರಿ ಈಗ ಮದ್ವೆ ಮಾಡೋದು. ಇನ್ನೂ ಎಲ್ಲೇ ಇನ್ನೂ ಏನೋ ಕಾರ್ಯಕ್ರಮ ಅದಾವು, ನೋಡೋಣ, ಕನ್ಯಾ ನೋಡಿ ಮಾಡೋಣ. ಕನ್ಯಾ ನೋಡಿ ಮಾಡ್ಬೇಕಂತೇಳಿ ಸುದೀಪ್ ಸರ್ಗೆ ನಾವು ಮಾತು ಕೊಟ್ಟು ಬಂದಿದ್ದು ಖರೇವು. ಎಲ್ಲಾರು ಕನ್ಯಾ ನೋಡಿ ಮಾಡೋದ. ಈಗ ನಿಮ್ಮ ಮನೆಗೆ ಒಬ್ರು ಅಭಿಮಾನಿ ಬಂದಿದ್ರು, ಅವ್ರು ಹೇಳಿದ್ರು ಹನುಮಂತ ಅವ್ರಿಗೆ ಹಳ್ಳಿ ಹುಡುಗಿನೇ ಮದುವೆ ಮಾಡಬೇಕು, ಅಂದಾಗ ಮಾತ್ರ ಭಾಳ ಚೆನ್ನಾಗಿರ್ತಾನ ಅವನು, ಅಂದ್ರೆ ಹೊಂದ್ಕೊಂಡು ಹೋಗ್ತಾನೆ ಅಂತ. ನಿಮಗೆ ಸಿಟಿ ಹುಡುಗಿ ಬೇಕಾ, ಹಳ್ಳಿ ಹುಡುಗಿ ಬೇಕಾ? ನಮಗೆ ಹಳ್ಳಿ ಹುಡುಗಿ ಬೇಕ್ರಿ, ನಮಗೆ ಸಿಟಿ ಹುಡುಗಿ ಬೇಕಾಗಿಲ್ಲ. ನಮಗೆ ಬರೋ ಹೋಗೋ ಮಂದಿ ಅವ್ರು ಬಂದರು, ಮಾವಾರ್ ಬಂದರು, ಕಾಕಾರ ಬಂದರು, ಅಜ್ಜಾರ್ ಬಂದರು, ಅಂತಾರ ಬಂದ್ಗಟ್ಟೆಗೆ ಒಂದು ಚರ್ಗಿ ನೀರು ಕೊಡಾರ ಬೇಕ್ರಿ. ನಮಗೆ ಸಂಪ್ರದಾಯ ಬೇಕು. ನಾವು ಹಳ್ಳಿ ಮಂದಿ. ದೇವ್ರು ದಿಂಡ್ರು ಇಂಥದ್ದು ಎಲ್ಲ ನೋಡ್ಕೊಂಡು ಹೋಗಾರ ಬೇಕ್ರಿ ನಮಗೆ. ಹ್ಞೂ ರೀ. ಈಗ ಹನುಮಂತಂದು ಇನ್ನೊಂದು ಆಸೆ ಅಂತಂದ್ರೆ, ಈಗ ತಗಡಿನ ಮನೇಲಿ ಇದೀರಿ, ಅದನ್ನ RCC ಮಾಡಬೇಕು ಅಂತೇಳಿ. ಈಗಾದ್ರೂ ಆ ಕನಸು, ಅವನ ಕನಸು ಈಡೇರಿಸಬಹುದಲ್ಲ? ಮಾಡಾರ ಅವ್ರಲ್ರಿ. ಈಗೇನು ನಮ್ದು ಆತ ಹೋತ ಅವ್ರು ಮಾಡಾರ, ಅವ್ರು ಮಾಡ್ಕೋಬಹುದು. ಯಪ್ಪ ಮಾಡ್ಕೋಬಹುದು. ನಾವೇನು ಮಾಡವ್ರಿಗೆ ಮಾಡಿದ್ರೆ ಮಕ್ಕಳು ಮಾಡ್ತಾರಂತ ನಮಗೆ ಖುಷಿ ಆಕೈತಿ, ದೊಡ್ಡ ಖುಷಿ ಆಕೈತಿ. ಅವ್ರು ಮಾಡ್ಕೊಂತೀವಿ ಅಂದ್ರೆ ದೊಡ್ಡ ಖುಷಿ ಆಕೈತಿ. ಮಾಡಲಿ. ಇದಿಷ್ಟು ಹನುಮಂತವರ ತಂದೆಯವರ ಮಾತು. ಸುದೀಪ್ ಅವ್ರಿಗೆ ಮಾತು ಕೊಟ್ಟಂತೆ ಆತನ ಇಷ್ಟಪಟ್ಟಲ್ಲಿ ಮದುವೆ ಮಾಡ್ತೀವಿ, ನಾವೆಲ್ಲ ಸಂಪ್ರದಾಯದಂತೆ, ನಮ್ಮ ಸಮಾಜದ ಸಂಪ್ರದಾಯದಂತೆ ನಾವು ಮದುವೆ ಮಾಡ್ತೀವಿ. ಜೊತೆಗೆ ಹನುಮಂತನ ಕನಸು ಏನಾಗಿತ್ತು ಅಂತಂದರೆ, ನಾವು ಎಲ್ಲರಂತೆ ಒಂದು RCC ಮನೆಯನ್ನು ಮಾಡ್ಕೋಬೇಕು ಅನ್ನುವಂಥದ್ದು ಹುಟ್ಟಿದ ಎಲ್ಲನ ಮನುಷ್ಯನಿಗೂ ಒಂದು ಆಸೆ ಇರುತ್ತೆ. ಆ ಆಸೆಯಂತೆ ಅವ್ರ ತಂದೆ ಮಾಡ್ಕೊಳ್ಳಲು ಅವರು ಮಾಡಲಿ ಅನ್ನುವಂಥ ಮಾತು ಹೇಳ್ತಾ ಇರುವಂಥದ್ದು. ಜೊತೆಗೆ ತಮ್ಮ ಮಗ ಈ ರೀತಿ ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂಥದ್ದು ಕರುನಾಡ ಜನರ ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದ ನನ್ನ ಮಗ ಈ ಮಟ್ಟಕ್ಕೆ ಬೆಳೆದಿದ್ದಾನೆ, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತೇಳಿ ಆ ದೇವರಲ್ಲಿ ಹಾರೈಸ್ತೇನೆ ಅನ್ನುವಂಥ ಮಾತುಗಳನ್ನು ಹನುಮಂತ ಅವರ ತಂದೆ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.